ಯಾವುದೇ ಪ್ರಯೋಜನ ಇಲ್ಲ ಅಂತ. ಪ್ರಯೋಜನ ಬಟ್ ಇಲ್ಲ ಸರ್ ಅಂತ. ಅದು ಟ್ರಂಪ್ ಅವರ ಈ ನಿಲುವು ಅಂದರೆ ಟ್ರಂಪ್ ಯಾವಾಗ ಇರಾನ್ ಅಗ್ರಿಮೆಂಟನ್ನು ಕ್ಯಾನ್ಸಲ್ ಮಾಡಿದ್ರು, ಒಬಾಮಾ ಅಗ್ರಿಮೆಂಟ್ ಮಾಡ್ಕೊಂಡಿದ್ದನ್ನು ಒಂದು ರೀತಿ ಅಮೆರಿಕಾಗೆ ಹೆಲ್ಪ್ಫುಲ್ ಅಲ್ವಾ? ಯಾಕೆಂದರೆ ಯು ನೆವರ್ ನೋ, ನೀವು ಇರಾನ್ನ ಹಿನ್ನೆಲೆ ನೋಡ್ತಾ ಇದ್ದಂಥ ಸಂದರ್ಭ ಜೊತೆಗೆ ಇರಾನ್ನ ಅಮೆರಿಕ ವಿರುದ್ಧ ಇರುವಂಥ ಶತ್ರುತ್ವ ಅನಿಮೋಸಿಟಿ ನೋಡ್ತಾ ಇದ್ರೆ, ಇನ್ ದ ನೇಮ್ ಆಫ್ ಎನ್ರಿಚ್ಮೆಂಟ್ ಅಂದರೆ ಇನ್ ದ ನೇಮ್ ಆಫ್ ಎಲೆಕ್ಟ್ರಿಸಿಟಿ ನಾಳೆ ವೆಪನ್ ಆಗು ಕೂಡ ಕನ್ವರ್ಟ್ ಆಗ್ಬೋದಾಗಿತ್ತಲ್ಲ. ಹೀಗಾಗಿ ಟ್ರಂಪ್ ನಿಲುವು ತಪ್ಪು ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ ಸರ್? ಯಾತಕ್ಕೆ ಅಂದರೆ ಒಂದೇ ವೇಳೆ ನೋಡಿ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಇಂಟರ್ನ್ಯಾಷನಲ್ ಲಾ, ಇಂಟರ್ನ್ಯಾಷನಲ್ ಬಾಡೀಸ್ ಇದೆ, ಯುನೈಟೆಡ್ ನೇಷನ್ಸ್ ಇದೆ, ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಇದೆ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಇದೆ. ಇವೆಲ್ಲ ಯಾತಕ್ಕಿರೋದು? ಯಾಕೆ ಅಂದರೆ ನೀವು ನಾನ್ ಪ್ರೊಲಿಫರೇಷನ್ ಟ್ರೀಟಿನ ನೀವು ಸೈನ್ ಮಾಡಿದ್ದೀರಾ ಅಂತ ಅಂದರೆ ಅದಕ್ಕೆ ತಕ್ಕಂತೆ ಸೇಫ್ ಗಾರ್ಡ್ಸ್ ಇರುತ್ತೆ, ಸೆಲ್ಫ್ ಇನ್ಸ್ಪೆಕ್ಷನ್ಸ್ ಇರುತ್ತೆ, ಅದನ್ನೆಲ್ಲ ನೀವು ನೋಡಬೇಕು, ಮಾಡಬೇಕು ಅಂತ. ಅದನ್ನು ನೀವು ಇಂಪೋಸ್ ಮಾಡೋದಕ್ಕೆ ನಿಮಗೆ ಯುನೈಟೆಡ್ ನೇಷನ್ಸ್ ಇದೆ, ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಇದೆ, ಬೇರೆ ಎಲ್ಲ ರೀತಿಯ ಮಾಧ್ಯಮಗಳು ಇದೆ, ಅದೆಲ್ಲ ಇದೆ. ಆದರೆ ನೀವು ನಾನೊಬ್ಬನೇ ರೈಟು, ಬೇರೆ ಯಾರೂ ರೈಟ್ ಆಗಲ್ಲ ಅಂತ ಯಾಕೆ ಅನ್ಕೋಬೇಕು? ಎಲ್ಲ ದೇಶಗಳಿಗೂ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ವ. ಅದೇ ಥರ ಇರಾನ್ ಏನು ಪುಟ್ಟ ದೇಶನಾ? ಅವ್ರೂ ಭಾರತ ದೇಶದ ಅರ್ಧದಷ್ಟು ಸೈಜ್ ಇದ್ದಾರೆ ಅವರು. 93 ಮಿಲಿಯನ್ ಪೀಪಲ್ ಇದ್ದಾರೆ ಅವರು. ಓಲ್ಡ್ ಸಿವಿಲೈಸೇಷನ್ನು, UN ಮೆಂಬರು. ಇಷ್ಟೆಲ್ಲ ಇರುವಾಗ ನೀವು ಒಂದು ಒಡಂಬಡಿಕೆ ಮಾಡಿಕೊಂಡಾದಮೇಲೆ ಅವರು ಅದನ್ನು ಫಾಲೋ ಮಾಡದೇ ಇದ್ದರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಇದ್ದಾರೆ, ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ, ನಿಮ್ಗೆ UN ಸೆಕ್ಯೂರಿಟಿ ಕೌನ್ಸಿಲ್ ಇದೆ, ಯುನೈಟೆಡ್ ನೇಷನ್ಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ಮಾಡ್ಬೋದಾಗಿತ್ತಲ್ವ. ನೀವು ಅವರು ಮುಂದೆ ಮಾಡಬಹುದು ಅನ್ನೋದನ್ನು NPTನಲ್ಲಿ ಪ್ರೊವೈಡ್ ಮಾಡಲ್ಲ. ನೀವು NPT, ಇಫ್ ಯು ಆರ್ ಎ NPT ಮೆಂಬರ್, ಯು ಕ್ಯಾನ್ ನಾಟ್ ಹ್ಯಾವ್ ಎ ವೆಪನ್, ನ್ಯೂಕ್ಲಿಯರ್ ವೆಪನ್. ಅದಿದೆ, ಅದನ್ನು ಒಪ್ಕೊಂಡಿದ್ದಾರೆ. ಒಪ್ಕೊಂಡಿದ್ದ ಮೇಲೆ ಅವರೇ ಒಪ್ಕೊಂಡಿರುವಾಗ ಅಕಸ್ಮಾತ್ ಅವರೇನಾದ್ರು ಅದರಲ್ಲಿ ತಪ್ಪು ಮಾಡ್ತಾ ಇದ್ದರೆ ಅದ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ನಿಮಗೆ ಆಪರ್ಚುನಿಟೀಸ್ ಇದೆ. ಮತ್ತು ಮಾತುಕತೆ ಮಾಡ್ತಾ ಇರಬೇಕಾದ್ರೆ ಯಾಕೆ ಟ್ರಂಪ್ ದಾಳಿ ಮಾಡೋದು ಸರ್? ಇರಾನ್ ಮತ್ತು ಅಮೆರಿಕ ನಡುವೆ ಒಂದು ಮಾತುಕತೆ ನಡೀತಾ ಇತ್ತು. ಈ ಎಸ್ಪೆಷಲಿ ಯಾವಾಗ ಟ್ರಂಪ್ ಹೇಳಿದ್ರಿಲ್ಲ ನೀವು ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯರ್ ಬಾಂಬ್ ಇಟ್ಕೊಳ್ಳೋಂಗಿಲ್ಲ, ಮಾಡೋಂಗಿಲ್ಲ ಅಂತ ಹೇಳಿದ್ಮೇಲೂ ಕೂಡ ಬ್ಯಾಕ್ ಚಾನಲ್ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆ ನಡೀತಾ ಇತ್ತು. ಇಂಟರ್ನ್ಯಾಷನಲ್ ನ್ಯೂಸ್ಗಳು ಬರ್ತಾ ಇತ್ತಿಲ್ಲ ಮಾತುಕತೆ ಚೆನ್ನಾಗಿ ಆಗ್ತಾ ಇದೆ ಅಂತ. ಒಂದು ಸೈಡ್ ಮಾತುಕತೆ ನಡೀತಾ ಇದೆ, ನನ್ನ ಕಡೆಗೆ ಬಾಂಬ್ ಹಾಕಿದ್ದು ಯಾಕೆ? ಇದರಿಂದ ಎರಡು ವಿಷಯ ಸ್ಪಷ್ಟವಾಗುತ್ತೆ. ಒಂದು, ನೀವು ಮಾತುಕತೆ ನಡೀತಾ ಇದೆಯಲ್ಲ, ಅದರಲ್ಲಿ ನೀವು ಸೀರಿಯಸ್ ಆಗಿ ಮಾತುಕತೆ ಮಾಡ್ತಾ ಇಲ್ಲ. ಮಾತುಕತೆ ನಡೀತಾ ಇರೋದನ್ನು ನೀವು ಯೂಸ್ ಮಾಡಿಕೊಂಡು ಆ ಟೈಮ್ನಲ್ಲಿ ಇವ್ರನ್ನ ಬಾಂಬ್ ಹಾಕೋದಕ್ಕೆ ಹೋದ್ರಿ, ನೀವು ಅವ್ರನ್ನ ಡಿಸ್ಟ್ರಾಯ್ ಮಾಡೋಕ್ಕೆ ಹೋದ್ರಿ. ಒಂದು. ಎರಡನೇದೇನು ಅಂದರೆ, ಇದರಿಂದ ಇವ್ರು ಅಂದ್ಕೊಂಡಿದ್ದೇನು, ಅಮೇರಿಕ ಅಂದ್ಕೊಂಡಿದ್ದೇನು ಅಂದರೆ, ನಾವು ಅತ್ಯಂತ ಪ್ರಭಾವಶಾಲಿ ರಾಷ್ಟ್ರ, ನಾವು ಹೋಗಿ ಇಲ್ಲಿ ಆಲ್ರೆಡಿ ನೋಡಿ ಸುಮಾರು 40 ವರ್ಷಗಳಿಂದ ಇರಾನ್ ಮೇಲೆ ಎಷ್ಟು ಸ್ಯಾಂಕ್ಷನ್ಸ್ ಇದೆ ಅಂದರೆ, ಅವರು ಆಲ್ರೆಡಿ ಅವರು ಆಯಿಲನ್ನು ಸರಿಯಾಗಿ ಮಾರೋಕ್ಕಾಗಲ್ಲ, ಅವ್ರು ಬೇರೆ ಕಡೆಯಿಂದ ಇಂಪೋಸ್ ಮಾಡೋಕ್ಕಾಗಲ್ಲ, ಬೇರೆ ಎಷ್ಟೊಂದು ರಿಸ್ಟ್ರಿಕ್ಷನ್ಸ್ ಇದೆ. ಇಷ್ಟೆಲ್ಲ ಇರುವಾಗ ಆಲ್ರೆಡಿ ಅವರು ವೀಕ್ ಆಗಿದ್ದಾರೆ. ನಾವು ಇಷ್ಟೊಂದು ಪ್ರಭಾವಶಾಲಿ ರಾಷ್ಟ್ರ, ನಾವಿಷ್ಟು ಅಲ್ಲಿ ಹೋಗಿ ಅವ್ರ ಮೇಲೆ ನಾವು ಇಷ್ಟೊಂದು ದಾಳಿ ಮಾಡಿ 2 ದಿವಸದಲ್ಲಿ ಅವ್ರನ್ನ ಚಿಂದಿ ಮಾಡಾಕ್ಬಿಟ್ರೆ ಅವರು ನಡುಗ್ತಾ ನಮ್ಮ ಹತ್ರ ಬಂದು ಶರಣಾಗತರಾಗ್ತಾರೆ, ನಾವು ಹೇಳಿದಾಗ ಕೇಳ್ತಾರೆ ಅಂತ ಅಂದ್ಕೊಂಬಿಟ್ರು. ಅವ್ರು ಅಂದ್ಕೊಂಡಿದ್ದೇನು, ನಮ್ಮ ಫ್ರಿಗೇಟ್ಸು, ನಮ್ಮ ಏರ್ಕ್ರಾಫ್ಟ್ ಕ್ಯಾರಿಯರ್ಸು, ನಮ್ಮ ಇಷ್ಟೊಂದು ವಾರ್ ಶಿಪ್ಸು, ಇದನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಇಟ್ಕೊಂಬಿಟ್ಟು, ಎಲ್ಲ ನಮ್ಮ ಬೇಸ್ಗಳನ್ನು ಇಟ್ಕೊಂಬಿಟ್ಟು ನಾವು ಜೋರಾಗಿ 2 ದಿವಸದಲ್ಲಿ ದಾಳಿ ಮಾಡಿ ಅರ್ಧದಷ್ಟು ಅವ್ರನ್ನ ಅಲ್ಲಿರೋದನ್ನೆಲ್ಲ ಡ್ಯಾಮೇಜ್ ಮಾಡಿಬಿಟ್ರೆ ಅವ್ರ ಹತ್ರ ಏನೂ ಇರಲ್ಲ, ನಮ್ಮ ಹತ್ರ ಬರಲೇಬೇಕು ಅಂತ. ಬಟ್ ಅವ್ರಿಗೆ ಇರಾನು 25 ವರ್ಷದಿಂದ ಅಮೇರಿಕ ಹೇಗೆ ಯುದ್ಧ ಮಾಡುತ್ತೆ, ಅವರ ಸ್ಟ್ರಾಂಗ್ ಪಾಯಿಂಟ್ಸ್ ಏನು, ಅವರ ವೀಕ್ ಪಾಯಿಂಟ್ಸ್ ಏನು, ಇದನ್ನೆಲ್ಲ ಬಹಳ ಕೇರ್ಫುಲ್ಲಾಗಿ ಸ್ಟಡಿ ಮಾಡಿದ್ದಾರೆ. ಯಾಕೆಂದರೆ 40 ವರ್ಷದಿಂದ ಅವರಿಗೆ ಸ್ಯಾಂಕ್ಷನ್ ಮಾಡಿ ಇರಾನನ್ನು ಕ್ರಿಪಲ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಇವರೆಲ್ಲರೂ. ಅದನ್ನೆಲ್ಲ ಅವ್ರು ನೋಡಿ ಅಮೇರಿಕ ಹೇಗೆ ಇರಾಕ್ಗೆ ಹೋಯಿತು, ಹೇಗೆ ಅಲ್ಲಿ ಅವರು ದೊಡ್ಡದಾಗಿ ಏನು ಇದು ಅವ್ರು ಮಾಡಿದ್ದು ಒಳ್ಳೆ ಟಿ ವಿನಲ್ಲಿ ಶೋಮಿ ಮಾಡಿ ಅಲ್ಲಿ ಹೋಗಿ ಕೊನೆಗೆ ಹೇಗೆ ಅಲ್ಲಿಂದ ಹೊರಗಡೆ ಬರಬೇಕಾಯಿತು. ವಿಯೆಟ್ನಾಂನಲ್ಲಿ ಅಷ್ಟು ಹೋಗಿ ಅಷ್ಟು ಪ್ರಭಾವಶಾಲಿ ರಾಷ್ಟ್ರ ಅಲ್ಲಿದ್ದು ಹೇಗೆ ಅಲ್ಲಿಂದ ಹೊರಗಡೆ ಬರಬೇಕಾಯಿತು. ಅಫ್ಘಾನಿಸ್ತಾನದಲ್ಲಿ ಅವ್ರ ಹತ್ರ ಏನಿತ್ತು, ಏನು ಸೊಫಿಸ್ಟಿಕೇಟೆಡ್ ವೆಪನ್ಸ್ ಇತ್ತಾ, ಏನಿತ್ತು, ಟೆಕ್ನಾಲಜಿ ಇತ್ತಾ, ಏನೂ ಇಲ್ಲ. ಅಥವಾ ದೊಡ್ಡ ಆರ್ಗನೈಸ್ಡ್ ಆರ್ಮಿ ಇತ್ತಾ, ಅದೂ ಇಲ್ಲ. ನೇವಿ ಇತ್ತಾ, ಇಲ್ಲ. ಏರ್ಫೋರ್ಸ್ ಇತ್ತಾ, ಇಲ್ಲ. ಅಷ್ಟೆಲ್ಲ ಇದ್ರೂ ಹೇಗೆ ಅವರು ಹೊರಗಡೆ ಬರಬೇಕಾಯಿತು. ಇದನ್ನೆಲ್ಲ ಇರಾನು ತುಂಬ ಚೆನ್ನಾಗಿ
ಅಭ್ಯಸಿಸಿ ಅದನ್ನೆಲ್ಲ ಅಳವಡಿಸ್ಕೊಂಡು ಅವ್ರಿಗೆ ಒಂದು ಗೊತ್ತಾಗಿದೆ ಏನು ಅಂದರೆ ಅಮೇರಿಕಾ ಬಂದು ಒಂದು ವಾರ ನಿಮ್ಮ ಹತ್ರ ಇರೋ ದೊಡ್ಡ ಆರ್ಮ್ಸು ಅಮ್ಯುನಿಷನ್ ಎಲ್ಲ ನಿಮ್ಮನ್ನು ಬಂದು ಚಿಂದಿ ಮಾಡ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ಒಂದು ಈ ವಾರ್ ಆಫ್ ಅಟ್ರಿಷನ್ ಅಂತಾರಲ್ಲ, ಒಳಗಡೆ ನುಗ್ಗು ಬರೋದಕ್ಕಾಗಲ್ಲ. ನುಗ್ಗು ಬರೋಕ್ಕಾಗಲ್ಲ. ನುಗ್ಗು ಬರ್ಬೋದು, 2 ದಿವಸದಲ್ಲಿ ನುಗ್ಗು ಬರ್ಬೋದು. ಅವರು ನುಗ್ಗು ಬಂದ ಮೇಲೆ ಅಲ್ಲಿ ಇರೋದು ಮತ್ತೆ ಅಲ್ಲಿಂದ ವಾಪಸ್ ಹೋಗೋದು ಅವ್ರ ಕಂಟ್ರೋಲ್ ಇರಲ್ಲ. ದಟ್ ಈಸ್ ಒಂದು. ಎರಡನೇದೇನು ಅಂದರೆ ಈಗ ಅಮೇರಿಕಾ ಅಲ್ಲಿರೋ ತನ್ನೆಲ್ಲ ಏರ್ಕ್ರಾಫ್ಟ್ ಕ್ಯಾರಿಯರಿಂದ ಹಿಡಿದು ಬಾಂಬರ್ಸಿಂದ ತೊಗೊಂಡೋಗಿ ಎಲ್ಲನೂ ಅಲ್ಲಿ ತೊಗೊಂಡೋಗಿ ಅಲ್ಲಿ ಅಸೆಂಬಲ್ ಮಾಡಿಕೊಂಡು ಅಲ್ಲಿ ಒಂದೊಂದು ದಿವಸ ಇದ್ದರೆ ಅಲ್ಲಿ ಒಂದೊಂದು ದಿವಸಕ್ಕೆ ಅವರು ಬಿಲಿಯನ್ಸ್ ಆಫ್ ಡಾಲರ್ ಖರ್ಚು ಮಾಡಬೇಕು. ಓಕೆ. ಆದರೆ ಇರಾನು ಅಲ್ಲಿ ಒಂದಲ್ಲ 10 ದಿವಸ ಇರಬೇಕು ಅಂದರೆ ಅವ್ರಿಗೆ ಫುಡ್ ಇಲ್ಲ ಅಂದ್ರೂ ಸ್ಟ್ರಗಲ್ ಮಾಡ್ತಾರೆ, ಹೇಗೋ ಜೀವನ ಮಾಡ್ಕೊಳ್ತಾರೆ. ಇರೋ ಚಿಕ್ಕ ಚಿಕ್ಕ ಪುಟ್ಟ ಇದರಲ್ಲಿ ಸಣ್ಣ ಮಿಸೈಲ್ಸ್ಗಳಲ್ಲಾಗ್ಬೋದು, ಡ್ರೋನ್ಸಲ್ಲಾಗ್ಬೋದು, ಅಥವಾ ಸ್ಪೀಡ್ ಬೋಟ್ಸಲ್ಲಾಗ್ಬೋದು. ಇದರಿಂದ ಅವರು ಇವರಿಗೆ ತೊಂದರೆ ಕೊಡ್ತಾನೆ ಇರ್ತಾರೆ. ಚಿಕ್ಕ ತೊಂದರೆನೇ ಕೊಡ್ತಾ ಇರ್ತಾರೆ. ಅದನ್ನು ಸಹಿಸ್ಕೊಂಡು ಎಷ್ಟು ದಿವಸ ಇರೋಕ್ಕಾಗತ್ತೆ ಇವರು? ಸರ್, ಒಂದು ಪ್ರಶ್ನೆ. ಇದೆಲ್ಲವೂ ಕೂಡ ಅಮೆರಿಕನ್ ಎಕ್ಸ್ಪರ್ಟ್ಸ್ಗಳಿಗೆ ಗೊತ್ತಿರಲಿಲ್ವಾ ಸರ್? ಯಾವ ರೀತಿ ಇರಾನ್ ಅಮೆರಿಕ ನಮ್ಮಲ್ಲಿ ಅಟ್ಯಾಕ್ ಮಾಡುತ್ತೆ ಅಂತ 40 ವರ್ಷದಿಂದ ಪ್ಲ್ಯಾನ್ ಮಾಡ್ತಾ ಇತ್ತೋ, ತಯಾರಿ ಮಾಡ್ತಾ ಇತ್ತೋ, ಎಲ್ಲವೂ ಕೂಡ ರೆಡಿ ಮಾಡಿ ಇಟ್ಕೊಂಡಿತ್ತು. ಅದೇ ರೀತಿ ಅಮೆರಿಕಾದಲ್ಲೂ ಎಕ್ಸ್ಪರ್ಟ್ಸ್ಗಳಿದ್ದಾರೆ, ಅಮೆರಿಕಾದಲ್ಲಿ ಮಿಲಿಟ್ರಿ ಎಕ್ಸ್ಪರ್ಟ್ಸ್ಗಳು ಕೂಡ ಇದ್ದಾರೆ. ಅಷ್ಟೆಲ್ಲ ಮಿಲಿಟ್ರಿ ಎಕ್ಸ್ಪರ್ಟ್ಸ್ಗಳು ಇರಾನ್ ಸುಮ್ಮನೆ ಇರಲ್ಲ ಅಥವಾ ಇರಾನ್ ಮೇಲೆ ಅಟ್ಯಾಕ್ ಮಾಡಿ ಸುಮ್ಮನೆ ವಾಪಸ್ ಬರೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಿರಲಿಲ್ವಾ? ಇಷ್ಟೆಲ್ಲ ಗೊತ್ತಿದ್ರೂ ಏನು ಮಿಸ್ಟೇಕ್ ಆಯಿತು ಅವ್ರ ಕಡೆಯಿಂದ? ಇದರಲ್ಲಿ 2 ಮಿಸ್ಟೇಕ್ ಆಯಿತು. ಒಂದು ಮಿಸ್ಟೇಕ್ ಏನು ಅಂದರೆ ಈ ಸತಿ ಟ್ರಂಪ್ ಅವರು ನಿಜವಾದ ಅಮೇರಿಕನ್ ಎಕ್ಸ್ಪರ್ಟ್ಸ್ ಏನಿದ್ದಾರೆ, ಒಂದು ಟ್ರಂಪ್ ಇಲ್ಲಿಗೆ ಬಂದ ತಕ್ಷಣ ಅವರೇನು ಮಾಡಿದ್ರು, ಇದು ಏನು ನಾವು ಸ್ಯಾಲರಿ ಜಾಸ್ತಿ ಕೊಡ್ತಾ ಇದ್ದೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಅಂದ್ಬಿಟ್ಟು ಎಷ್ಟೊಂದು ಸ್ಪೆಷಲೈಸ್ಡ್ ಡಿಪಾರ್ಟ್ಮೆಂಟ್ಸ್ ಇತ್ತಲ್ಲ, ಆ ಡಿಪಾರ್ಟ್ಮೆಂಟ್ಸಲ್ಲಿ ಎಕ್ಸ್ಪರ್ಟ್ಸ್ ಇದ್ದವ್ರನ್ನೆಲ್ಲ ಫೈರ್ ಮಾಡಿಬಿಟ್ಟಿದ್ರು. ಫಾರ್ ಎಕ್ಸಾಂಪಲ್ ಈ ಮಿಡ್ಲ್ ಈಸ್ಟ್ ಏರಿಯಾದಲ್ಲಿ ಏನೇನು ಎಕ್ಸ್ಪರ್ಟ್ಸ್ ಇದ್ದಾರೆ, ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಫೈರ್ ಮಾಡಾಕ್ಬಿಟ್ಟಿದ್ರು. ಸಪೋರ್ಟ್ಗಿದ್ದವ್ರನ್ನೆಲ್ಲ ಎಷ್ಟು ಜನನ ಫೈರ್ ಮಾಡಿಬಿಟ್ಟಿದ್ರು. ಮೂರನೇದಾಗಿ ಇವರು ಜೊತೆಯಲ್ಲಿ ಹತ್ತಿರದಲ್ಲಿ ಇವ್ರಿಗೆ ಅಡ್ವೈಸ್ ಮಾಡೋರೆಲ್ಲ ಇರೋರೆಲ್ಲ ಎಸ್ ಮೆನ್ಗಳು. ನಾವು ಪ್ರೆಸಿಡೆಂಟ್ ಹೇಳಿದಾಗೆ ಅವರಿಗೆ ಗಟ್ ಫೀಲಿಂಗ್ ಇರುತ್ತಪ್ಪ, ಅವ್ರಿಗೆ ಗೊತ್ತಾಗುತ್ತೆ ಏನು ಮಾಡಬೇಕು, ಆ ಥರ ನೋಡೋರಿದ್ದರೆ ಹೊರತು ನಿಜವಾಗ್ಲೂ ಬಂದು ಅಪೋಸ್ ಮಾಡಿ ಅಥವಾ ರ್ಯಾಷನಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಈ ಥರ ಆಗೋ ಸಾಧ್ಯತೆ ಇದೆ, ಈ ಥರ ಆಗೋತ್ತಾಗತ್ತೆ ಅಂತ ಹೇಳ್ತಾರಲ್ಲ, ಅಂಥವರು ಬಹಳ ಕಡಿಮೆ. ಇದರಲ್ಲಿ ಅವ್ರು ಹೇಳೋದೇನು, JD ವಾನ್ಸ್ ಅಂತ ಇದ್ದಾರಲ್ಲ ವೈಸ್ ಪ್ರೆಸಿಡೆಂಟು, ಅವರು ಒಬ್ಬರು ಮಾತ್ರ ಹೇಳಿದರು ಈ ಥರ ಆಗೋ ಸಾಧ್ಯತೆ ಇದೆ, ಅಲ್ಲಿ ಅದು ಪ್ರೊಲಾಂಗ್ ಆಯಿತು ಅಂತಂದರೆ ನಾವು ಅದನ್ನು ತಡ್ಕೊಳ್ಳೋಕ್ಕಾಗಲ್ಲ ಜಾಸ್ತಿ ಹೊತ್ತು, ಆದ್ದರಿಂದ ನಾವು ಹೋಗಬಾರ್ದು ಈ ವಾರಿಗೆ ಅಂತ ಹೇಳಿದ್ರು ಅಂತ. ಬಟ್ ಅವರು ಹೇಳೋದಕ್ಕಿಂತ ಬೇರೆ ಪೀಟ್ ಹ್ಯಾಕ್ಸೆಟ್ಟಿಂದ ಹಿಡಿದು ಎಲ್ಲರೂ ಸುತ್ತಮುತ್ತ ಇರೋರೆಲ್ಲರೂ ನಮ್ಮ ಪ್ರೆಸಿಡೆಂಟ್ ನಾವು ಏನು ಅಂದ್ಕೊಂಡಿದ್ದೀವಿ ಅಂತ. ಇದ್ರ ಜೊತೆಗೆ ಎಷ್ಟು ಬ್ಲಂಡರ್ ಮಾಡಿದ್ದು ಅಂದರೆ ಕೇಳಿ. ಒಂದನೇದಾಗಿ ಇವರು ಟ್ರಂಪ್ ಶುರು ಮಾಡಿದ್ರು, ಅಮೇರಿಕಾ ಅಂದರೆ ಅಮೇರಿಕಾ ಇಸ್ ದ ಓನ್ಲಿ ಪವರ್ ಆನ್ ದ ಅರ್ತ್, ಯುರೋಪ್ ಏನು ಉಪಯೋಗ ಇಲ್ಲ, ನೇಟೋ ಏನು ಉಪಯೋಗ ಇಲ್ಲ ಅಂದ್ಬಿಟ್ಟು ಯುರೋಪ್ನಲ್ಲಿ ಅವ್ರ ಜೊತೆ ಇದ್ದು ಎಲ್ರಿಗೂ ಅವಮಾನ ಮಾಡಿದ್ರು, ಓಪನ್ಲಿ ಅಬ್ಯೂಸ್ ಮಾಡಿದ್ರು. ಪ್ರೆಸಿಡೆಂಟ್ಸು ಇದು ಪ್ರೈಮ್ ಮಿನಿಸ್ಟರ್ಸ್ ಆಫ್ ದ ಸ್ಟೇಟ್, ಹೆಡ್ಸ್ ಆಫ್ ಸ್ಟೇಟ್ಸು ಅವ್ರ ಬಗ್ಗೆ ಮಾತಾಡೋದು ಯಾವ ಥರ ಇವರು? ಅವ್ರು ಎಷ್ಟು ಅಂದರೆ ಯಾರು ಚೀಪಾಗಿ ಯಾರು ಈ ಥರ ಪ್ರೆಸಿಡೆಂಟ್ ಯಾರು ಮಾತಾಡಿದ್ದೀನಿ ಇದುವರೆಗೆ ಯಾರೂ ಕೇಳಿರಲ್ಲ. ಅವ್ರನ್ನ ನೀವು ಕರೆದುಬಿಟ್ಟು ಅಲ್ಲಿ ನಿಮ್ಮ ಪ್ರೆಸಿಡೆಂಟು ಪ್ರೈಮ್ ಮಿನಿಸ್ಟರ್ ಜೊತೆ ಮಾತಾಡ್ತಾ ಇರುವಾಗ ಅವ್ರನ್ನ ಪಬ್ಲಿಕ್ಕಾಗಿ ಪ್ರೆಸ್ ಮುಂದೆ ಅವಮಾನ ಮಾಡೋದು, ಅಥವಾ ಡಾವೋಸ್ನಲ್ಲಿ ಹೋಗ್ಬಿಟ್ಟು ಅಲ್ಲಿ ಭಾಷಣ ಮಾಡು ಅಂದರೆ ಅಲ್ಲಿ ಹೋಗೋದು, ಅದನ್ನೆಲ್ಲ ಶುರು ಮಾಡಿದ್ರು. ಸೊ ನಾರ್ಮಲಿ ಯುರೋಪು ಯಾವಾಗ ಇವ್ರ ಜೊತೆ ಇರ್ತಾ ಇತ್ತು, ಯಾವಾಗಲೂ ಕ್ಲೋಸೆಸ್ಟ್ ಅಲೈ, ಎಲ್ಲರೂ ಕೂಡ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹಾರ್ಮೋಸನ್ನು ಓಪನ್ ಮಾಡಬೇಕು ಅಂತ ಹೋಗ್ತಾ ಇದ್ದರೆ ಯಾವ ಯುರೋಪಿಯನ್ ದೇಶವಾಗಲಿ, ಸೌತ್ ಕೊರಿಯಾ ಆಗಲಿ, ಜಪಾನ್ ಆಗಲಿ, ಆಸ್ಟ್ರೇಲಿಯಾ ಯಾರೂ ಇವ್ರ ಜೊತೆ ಬರಲಿಲ್ಲ. ವಾಟ್ ಈಸ್ ದ ರೀಸನ್ ಸರ್, ಏನಕ್ಕೆ ಬರಲಿಲ್ಲ? ಯೂಶಲಿ ಈ ನ್ಯಾಟೋದಲ್ಲಿ ಅಮೆರಿಕಾ ಇಸ್ ಲ ಬಿಗ್ ಬಾಸ್ ಅನ್ನೋ ಥರ ಆ ಆಟಿಟ್ಯೂಡ್ ಮೊದಲಿಂದಲೂ ಕೂಡ ಇದೆ. ಅಂದರೆ ನ್ಯಾಟೋ ನಡೀತಾ ಇರೋದೇ ನನ್ನಿಂದ, ಬಿಕಾಸ್ ಆಫ್ ಅಮೆರಿಕಾ ಓನ್ಲಿ ನ್ಯಾಟೋ ಇಸ್ ರನ್ನಿಂಗ್ ಅಂತ ಮೊದಲಿಂದಲೂ ಹೇಳ್ಕೊಂಡ್ಬರ್ತಾ ಇದೆ. ಬಟ್ ವೆರಿ ಇಂಟ್ರೆಸ್ಟಿಂಗ್ಲಿ UK ಕೂಡ ಬಂದಿಲ್ಲ. ಯಾಕೆಂದರೆ UK ಮತ್ತು ಯುರೋಪ್ಗಳಿಗೆ ಹರ್ಮೂಸಿಂದ ಜಾಸ್ತಿ ಲಾಭ ಇದೆ. ಹರ್ಮೂಸ್ ಜಲಸಂಧಿ ಮುಕ್ತವಾಗಿದ್ದರೆ ಅವರಿಗೆ ಹೆಲ್ಪ್ ಆಗೋದು. ಇವನ್ ಆಸ್ಟ್ರೇಲಿಯಾ ಬಂದಿಲ್ಲ. ಇಂಥ ದೊಡ್ಡ ದೊಡ್ಡ ದೇಶಗಳು ಯಾಕೆ ಟ್ರಂಪ್ ಜೊತೆಗೆ ಬಂದಿಲ್ಲ? ವಾಟ್ ಇಸ್ ದ ಮೇನ್ ರೀಸನ್? ದ ರೀಸನ್ ಆರ್ ಟು ಸಿಂಪಲ್ ಥಿಂಗ್ಸು. ಒಂದು ರೀಸನ್ನು,
ಇವರು ಹೇಳಿದ್ದೇನು ಅಂದರೆ ನೇಟೋ ಅಂದರೆ ನಾವು ಅಮೇರಿಕಾ. ಓಕೆ, ನಾನಿಲ್ಲದೆ ಇದ್ದರೆ ನೀವು ಯಾರೂ ಇಲ್ಲ, ನೇಟೋನೇ ಇಲ್ಲ ನಾನಿಲ್ಲದೆ ಇದ್ದರೆ ಒಂದು. ಎರಡನೇದು ಇಂಡಿವಿಜುವಲ್ ಆಗಿ, ಫಾರ್ ಎಕ್ಸಾಂಪಲು ಅಫ್ಘಾನಿಸ್ತಾನದಲ್ಲಿ ನಾವು ನಮ್ಮ ಅಮೇರಿಕನ್ ಇದು ಸೋಲ್ಜರ್ಸು ಫೈಟ್ ಮಾಡಿದ್ದು ಹಿಂದೆ ಎಲ್ಲೋ ಇದ್ದುಕೊಂಡ್ಬಿಟ್ಟು ದೂರದಲ್ಲಿ ಇದ್ದುಕೊಂಡ್ಬಿಟ್ಟು ಈ ಬ್ರಿಟಿಷು ಇವರೆಲ್ಲ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ಅಂತ ಹೇಳಿದರು. ಆದರೆ ಬ್ರಿಟಿಷ್ ಅವರು ಸುಮಾರು 457 ಸೋಲ್ಜರ್ಸು ಅಥವಾ ಈ ಡಿಫೆನ್ಸ್ ರಿಲೇಟೆಡ್ ಪರ್ಸನಲ್ಲು ಅಲ್ಲಿ ಅಫ್ಘಾನಿಸ್ತಾನದಲ್ಲಿ ಸತ್ತಿದ್ದಾರೆ. ಓಕೆ, ಅವ್ರನ್ನ ಕರೆದ್ಬಿಟ್ಟು ಅವ್ರು ಎಲ್ಲೋ ದೂರದಲ್ಲಿ ಇದ್ದರು ಅಂತ ಹೇಳಿದ್ರೆ ಅವ್ರಿಗೆ ಅವಮಾನ. ಅದೇ ಥರ ಈ ಫ್ರಾನ್ಸ್ ಅವ್ರಿಗೆ ಅವಮಾನ ಮಾಡೋದು, ಸ್ವಿಟ್ಜರ್ಲ್ಯಾಂಡ್ಗೆ ಅವಮಾನ, ಜರ್ಮನಿಗೆ ಅವಮಾನ ಮಾಡೋದು, ಎಲ್ರಿಗೂ ಎಷ್ಟು ಕೀಳಾಗಿ ಮಾತಾಡಿದ್ದಾರೆ ಅವರು ಒಂದು. ಎರಡನೇದು, ಇರಾನ್ ಏನಾದ್ರೂ ಅಮೇರಿಕಾಗೆ ಅಟ್ಯಾಕ್ ಮಾಡಿದ್ದಿದ್ರೆ, ಇರಾನ್ ಅಮೇರಿಕಾಗೆ ಅಟ್ಯಾಕ್ ಮಾಡಿದರೆ ಆವಾಗ ಅಂಡರ್ ದ ನೇಟೋ ಆರ್ಟಿಕಲ್ 5 ಇವರೆಲ್ಲರೂ ಹೋಗಿ ಅವ್ರನ್ನ ಸಪೋರ್ಟ್ ಮಾಡಬೇಕಾಗಿತ್ತು. ಆದರೆ ಇಲ್ಲೆಲ್ಲ ಆಗಿದ್ದಲ್ಲ, ವೈಸ್ ವರ್ಷ. ಇಲ್ಲೇನಾಗಿದ್ದು ಅಂದರೆ ಕೆಲಸವಿಲ್ಲ, ಅವರೇನು ತೊಂದರೆ ಕೊಡಲಿಲ್ಲ ನಿಮಗೆ, ಅಥವಾ ಅವರ ನ್ಯೂಕ್ಲಿಯರ್ ಬಾಂಬ್ ಇಟ್ಕೊಂಡು ಇಮಿಡಿಯೇಟ್ ಥ್ರೆಟ್ ಪೋಸ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಅಂಥ ಸಮಯದಲ್ಲಿ ನೀವು ಹೋಗ್ಬಿಟ್ಟು ಅವ್ರನ್ನ ಅಟ್ಯಾಕ್ ಮಾಡಿಬಿಟ್ಟು ಬೇರೆ ಯಾರು ಬೇಕಾಗಿಲ್ಲ ನಾನೊಬ್ಬ ಸಾಕು ಅಂತ ಹೇಳಿಬಿಟ್ಟು ಆಮೇಲೆ ಸ್ಟ್ರೇಟ್ ಆಫ್ ಹಾರ್ಮುಜ್ ಅವ್ರು ಕ್ರೋಸ್ ಮಾಡಿದ ತಕ್ಷಣ ಎಲ್ಲರೂ ಬನ್ನಿರಿ ಓಪನ್ ಮಾಡಿರಿ ಅಂತ ಅಂದರೆ ಯಾತಕ್ಕೆ? ನೋ ಆರ್ಟಿಕಲ್ 5 ಅದರಲ್ಲಿ ಬರೋಲ್ಲ ಒಂದು. ಸರ್, ಆರ್ಟಿಕಲ್ 5 ಬಗ್ಗೆ ಒಂದು ಪ್ರಶ್ನೆ ಇದೆ. ಎಲ್ಲರೂ ಅಂದ್ಕೊಂಡಿರುವಂಥದ್ದು ಅಥವಾ ಲಾರ್ಜರ್ ಜನ ಅಥವಾ ಲಾರ್ಜರ್ ಗ್ರೂಪ್ ಆಫ್ ಪೀಪಲ್ ಅಂದ್ಕೊಂಡಿರುವಂಥದ್ದು, ಒಂದು ವೇಳೆ ಅವ್ರಿಗೆ ಸಂಬಂಧಪಟ್ಟಂತೆ ಅಂದರೆ ನ್ಯಾಟೋ ಗ್ರೂಪ್ನ ಸದಸ್ಯರ ದೇಶದ ಮೇಲೆ ಅಟ್ಯಾಕ್ ಆದರೆ ಅಥವಾ ಅವ್ರು ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಉಳಿದವರೆಲ್ಲ ಹೆಲ್ಪ್ ಮಾಡಬೇಕು ಅಂತ. ಬಟ್ ವಾಸ್ತವದಲ್ಲಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಮಾತ್ರ ಆಗಬೇಕು, ಹೇಗೆ? ಹೌದು, ಇವಾಗ ಏನಂದರೆ ನೀವೇ ಯುದ್ಧಕ್ಕೆ ಹೋದ್ರೆ ಅಪ್ಲೈ ಆಗಲ್ಲ. ಇವಾಗ ನೇಟೋ ಮೆಂಬರ್ಸಲ್ಲಿ ಅದು ಹೇಳೋದೇನು ಆರ್ಟಿಕಲು, ಅಟ್ಯಾಕ್ ಆನ್ ಎನಿ ಒನ್ ಮೆಂಬರ್ ಈಸ್ ಕನ್ಸಿಡರ್ಡ್ ಆಸ್ ಅಟ್ಯಾಕ್ ಆನ್ ಆಲ್ ಮೆಂಬರ್ಸ್. ಇವಾಗ ಈ ನೇಟೋ ಮೆಂಬರ್ಸ್, ಉಕ್ರೇನ್ ಅಕಸ್ಮಾತ್ ಏನಾದ್ರು ನೇಟೋ ಮೆಂಬರ್ ಆಗಿದ್ದಿದ್ರೆ ಆವಾಗ ರಷ್ಯಾ ಅದರ ಮೇಲೆ ಅಟ್ಯಾಕ್ ಮಾಡಿದರೆ ಅದು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಅದರಲ್ಲಿ. ಇಲ್ಲಿ ಇರಾನು ಅಥವಾ ಯಾರು ಹೋಗಿ ಅಮೇರಿಕನ್ ಅಟ್ಯಾಕ್ ಮಾಡಲಿಲ್ಲ, ಇವ್ರು ಹೋಗ್ಬಿಟ್ಟು ಅಲ್ಲಿ ಅಟ್ಯಾಕ್ ಮಾಡಿದ್ರು. ದಟ್ ವಿಲ್ ನಾಟ್ ಅಪ್ಲೈ. ಓಕೆ, ಆಮೇಲೆ ಅಟ್ಯಾಕ್ ಅನ್ನೋದು ಡೆಫಿನೇಷನ್ ಹೇಗೆ ಸರ್? ಅಟ್ಯಾಕ್ ಇನ್ ದ ಸೆನ್ಸ್ ನಿಮಗೆ ಮೇನ್ಲ್ಯಾಂಡ್ ಅಮೇರಿಕಾ ಮೇಲೆ, ಅಂದರೆ ಮೇನ್ಲ್ಯಾಂಡ್ ನ್ಯಾಟೋ ಸದಸ್ಯರ ಮೇನ್ಲ್ಯಾಂಡ್ ಮೇಲೆ ಅಟ್ಯಾಕ್ ಆಗಬೇಕಾ, ಅಥವಾ ಲೈಕ್ ಅಟ್ಯಾಕ್ ಇನ್ ಡಿಫ್ರೆಂಟ್ ಸೆನ್ಸ್? ಇವರ್ ಇಂಟ್ರೆಸ್ಟ್, ಒಂದು ಕಂಟ್ರಿ ಇಂಟ್ರೆಸ್ಟ್ ಎಲ್ಲೆಲ್ಲಿದೆ, ಮೇನ್ ಲ್ಯಾಂಡಲ್ಲೇ ಆಗಬೇಕು ಅಂತಿಲ್ಲ. ಲೆಟ್ ಅಸ್ ಸೇ ದೇರ್ ಇಸ್ ಸಮ್ ಐಲ್ಯಾಂಡ್ ವೇರ್ ದೇ ಮೇಂಟೈನ್ ದೇರ್ ಮಿಲಿಟರಿ ಬೇಸಸ್. ಈಗ ಅಮೆರಿಕನ್ ಮಿಲಿಟರಿ ಬೇಸ್ ಮೇಲೆ ಕೂಡ ಅಟ್ಯಾಕ್ ಆಗಿದೆ. ಇಸ್ ಇಟ್ ನಾಟ್ ಅಪ್ಲೈ? ಎಲ್ಲಿ, ಯಾವುದರಲ್ಲಿ? ಈಗ ದುಬೈಲಿರುವಂಥ ಏರ್ ಬೇಸ್ಗಳ ಮೇಲೆ ಮಾಡಿದ್ದಾರೆ. ಯಾವಾಗ ಮಾಡಿದ? ಅದು ಈಸ್ ಇಟ್ ಎ ಆಕ್ಷನ್ ಆರ್ ಎ ರಿಯಾಕ್ಷನ್? ಇಟ್ ಇಸ್ ಎ ರಿಯಾಕ್ಷನ್. ಸೊ ರಿಯಾಕ್ಷನ್ ಆದರೆ ನಾವು ಅವರೇನು ಇರಾನ್ ಫಸ್ಟ್ ಅಟ್ಯಾಕ್ ಮಾಡಿದ್ರ? ಇಲ್ಲ ಅಲ್ವಾ. ನೀವು ಹೋಗ್ಬಿಟ್ಟು ಅಟ್ಯಾಕ್ ಮಾಡಿಬಿಟ್ಟು ಇವಾಗ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂದರೆ ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ಅಲ್ವಾ. ಆ್ಯಂಡ್ ಸೆಕೆಂಡ್ಲಿ, ಆ್ಯಕ್ಚುಲಿ ನೀವು ಹೇಳಬೇಕು ಅಂದರೆ ಇಟ್ಸ್ ಎನ್ ಇಲ್ಲೀಗಲ್ ವಾರ್. ಲೀಗಲಿ ನೀವು ಬೇರೆ ದೇಶದ ಮೇಲೆ ಈ ವಾರ್ಗೆ ಯಾಕೆ ಹೋಗ್ತೀರಾ? ಅವರು ನಿಮಗೆ ಥ್ರೆಟನ್ ಮಾಡಿದ್ರೆ, ಅವರು ಅಲ್ಲಿಂದ ನಿಮಗೇನಾದರೂ ತೊಂದರೆ ಕೊಟ್ಟರೆ, ಅಲ್ಲಿಂದ ಟೆರರಿಸ್ಟ್ ಬಂದು ನಿಮ್ಮನ್ನು ಅಟ್ಯಾಕ್ ಮಾಡಿದ್ರೆ, ಈ ಥರ ಯಾವುದೇ ಕಾರಣದಿಂದ ಬೇರೆಯವರಿಂದ ನಿಮ್ಮ ದೇಶಕ್ಕೆ ತೊಂದರೆ ಆದರೆ ಅಥವಾ ಇಮ್ಮಿಡಿಯೇಟಾಗಿ ತೊಂದರೆ ಆಗುವಂತಿದ್ದರೆ ಆವಾಗ ನೀವು ಅಟ್ಯಾಕ್ ಮಾಡೋದಕ್ಕೆ ನಿಮಗೆ ಅಥಾರಿಟಿ ಇರುತ್ತೆ, ಲೀಗಲ್ ರೈಟ್ಸ್ ಇರುತ್ತೆ. ಅಲ್ಲಿ ಇದೇ ನೀವು ಟ್ರಂಪ್ ಅವರೇ ಹೋಗಿ ಹೇಳಿದ್ದಾರೆ, ನಾವು ಅಲ್ಲಿರುವ ಪಾಸಿಬಲ್ ನ್ಯೂಕ್ಲಿಯರ್ ಎನ್ರಿಚ್ಮೆಂಟಿಂದ ಹಿಡಿದು ನ್ಯೂಕ್ಲಿಯರ್ ಕೇಪಬಿಲಿಟೀಸ್ ಏನಿದೆ ಅದನ್ನೆಲ್ಲ ಅಬ್ಲಿಟ್ರೇಟ್ ಮಾಡಿಬಿಟ್ಟಿದ್ದೀವಿ ಅಂತ, ಡಿಸ್ಟ್ರಾಯ್ಡ್ ಮಾಡಿದ್ದೀವಿ ಅಂತ. ನೀವು ಅಷ್ಟೆಲ್ಲ ಡಿಸ್ಟ್ರಾಯ್ ಮಾಡಿದ್ಮೇಲೆ ಅದೇನು ಇಮಿಡಿಯೇಟಾಗಿ ನಿಮಗೆ ಥ್ರೆಟ್ ಇದೆಯಾ? ನ್ಯೂಕ್ಲಿಯರ್ ಥ್ರೆಟ್ ಇದೆಯಾ? ಇಲ್ಲ. ಅಥವಾ ಬೇರೆ ಏನಾದ್ರು ನಿಮಗೆ ಇಂಟರ್ಕಾಂಟಿನೆಂಟಲ್ಲು ಮಿಸೈಲ್ಸು ಫೈರ್ ಮಾಡ್ತಾ ಇದ್ದೀರಾ? ಇಲ್ಲ. ಅಥವಾ ಅಲ್ಲಿಂದ ಏನಾದ್ರು ನಿಮಗೆ ಯಾರು ಬಂದು ಅಲ್ಲಿ ಬೂಟ್ಸ್ ಆನ್ ದ ಗ್ರೌಂಡ್ ಅಂತ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ಇಲ್ಲ. ಏನೂ ಮಾಡದೇ ಇರುವಾಗ ನೀವು ಹೋಗಲ್ಲಿ ಅಟ್ಯಾಕ್ ಮಾಡಿದ್ದು ಇಟ್ ಈಸ್ ಇಂಟರ್ನ್ಯಾಷನಲಿ ಇಟ್ ಈಸ್ ಇಲ್ಲೀಗಲ್. ವಾಟ್ ಯು ಹ್ಯಾವ್ ಡನ್, ಅಮೇರಿಕಾ ಹ್ಯಾಸ್ ಡನ್ ಏನು ಅಂದರೆ, ಯಾವುದೇ ಇಂಟರ್ನ್ಯಾಷನಲ್ ಲಾ ನಮ್ಗೆ ಅಪ್ಲೈ ಆಗಲ್ಲ. UN ಬಾಡಿ ಇದೆ, ಅದನ್ನು ನಾವು ಕೇರ್ ಮಾಡಲ್ಲ. ಇವಾಗ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟು
ಇಟ್ ಇಂಡಿಕ್ಟ್ಸ್ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಇಸ್ರೇಲಿ ನೆತನ್ಯಾಹು ಅವ್ರನ್ನ ಇಂಡಿಕ್ಟ್ ಮಾಡುತ್ತೆ, ಇವರು ಕ್ರಿಮಿನಲ್, ವಾರ್ ಕ್ರಿಮಿನಲ್ ಅಂತ. ಸೊ ಅಮೇರಿಕ ಏನು ಮಾಡುತ್ತೆ, ಆ ಕೋರ್ಟ್ ಜಡ್ಜಸ್ಸನ್ನೇ ಪರ್ಸನಾ ನಾನ್ ಗ್ರಾಟ ಮಾಡಿಬಿಡ್ತಾರೆ. ಅಂದರೆ ನೋಡ್ರಿ, ನಾವು ಯಾರ ರೂಲ್ಸು, ಯಾವ ಇಂಟರ್ನ್ಯಾಷನಲ್ ರೂಲು ಏನೂ ನಾವು ಕೇರ್ ಮಾಡಲ್ಲ, ನಾವು ಮಾಡಿದ್ದೇ ಆಯಿತು ಅಂತ ಮಾಡಿದ್ರು. ಅಷ್ಟು ಮಾಡಿದ ಮೇಲೆ ಆಮೇಲೆ ಆಗಿದ್ದು ಬಹಳ, ಯಾರು ಏನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂದರೆ, ಮ್ಯಾಕ್ಸಿಮಮ್ ನಾವು ಹೋಗಿ ಅಲ್ಲೆಲ್ಲ ದೊಡ್ಡ ಬಾಂಬ್ಗಳು ಹಾಕಿ, ಮಿಸೈಲ್ಗಳು ಹಾಕಿ ಎಲ್ಲ ಮಾಡಿ ನಾವು ಚಿಂದಿ ಮಾಡ್ತೀವಿ. ಅವ್ರದ್ದು ಏರ್ ಪವರ್ ಏನೂ ಇಲ್ಲ, ಬಿಕಾಸ್ ಅವ್ರದ್ದು ಏರ್ ಫೋರ್ಸ್ ಏನೂ ಇಲ್ಲ, ಅಥವಾ ಅದನ್ನು ಏರ್ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ S-400 S-300 ಆ ಥರದ್ದು ಏನೂ ಅವ್ರ ಡಿಫೆನ್ಸ್ ಕೇಪಬಿಲಿಟೀಸ್ ಇಲ್ಲ, ನೇವಿ ಕೇಪಬಿಲಿಟೀಸ್ ಇಲ್ಲ. ಆದ್ದರಿಂದ ನಮಗೆ ಫ್ರೀಡಮ್ ಇದೆ, ಅಲ್ಲಿ ಹೋಗಿ ನಾವು ಏನು ಬೇಕಾದ್ರೂ ಡಿಸ್ಟ್ರಾಯ್ ಮಾಡ್ಬೋದು, ಅವರನ್ನು ವಿ ಬ್ರಿಂಗ್ ದೆಮ್ ಟು ದೇರ್ ನೀಸ್ ಅಂತ. ಆದರೆ ಅವ್ರು ಒಂದು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಏನು ಅಂದರೆ ಆ 12 ದಿವಸದ ವಾರ ಆಗಿತ್ತಲ್ಲ, ಅಷ್ಟಾದ್ರೂ ಕೂಡ ಅವ್ರ ಹತ್ರ ಸುಮಾರು ಮಿಸೈಲ್ ಕೇಪಬಿಲಿಟೀಸು ಒಂದಿತ್ತು. ಎರಡನೇದೇನು ಅಂದರೆ, ಹಿಂದೆ ಆಗ್ತಾ ಇದ್ದ ಯುದ್ಧಕ್ಕೂ ಈಗಿನ ಯುದ್ಧಕ್ಕೂ ಬಹಳ ವ್ಯತ್ಯಾಸ ಇರೋದು ಡ್ರೋನ್ಸ್ ಕೇಪಬಿಲಿಟಿ. ಡ್ರೋನ್ಸು ನಿಮಗೆ ಒಂದು $5,000 ನೀವು ಡ್ರೋನ್ ಮಾಡಿಬಿಡ್ತೀರ. ಆ ಡ್ರೋನು ಅದರ ಪಾಡಿಗೆ ಅದು ಹೋಗುತ್ತೆ, ನೀವು ಗೈಡ್ ಮಾಡಿದ್ರೆ ಅದರ ಪಾಡಿಗೆ ಅದು ಹೋಗುತ್ತೆ. ಅದನ್ನು ನೀವು ಅಟ್ಯಾಕ್ ಮಾಡಬೇಕು ಅಂದರೆ, ನೀವು 2 ಮಿಸೈಲ್ ಯೂಸ್ ಮಾಡ್ತು ಅಂದರೆ $2 to $3 million ಯೂಸ್ ಮಾಡ್ತೀರಾ ನೀವು. ದಟ್ ಇಸ್ ಹ್ಯೂಜ್. ಓಕೆ, ಅದೇ ಥರ ಈ ಡ್ರೋನು ಎಲ್ಲಿಂದ ಬೇಕಾದ್ರೂ ಟೇಕ್ ಆಫ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅಲ್ಲಿ ಹೋಗ್ಬಿಟ್ಟು ಅದು ಇಟ್ ವಿಲ್ ಕ್ಯಾರಿ ಇಟ್ಸ್ ಇದು ಎಕ್ಸ್ಪ್ಲೋಸಿವ್ ಪವರು. ಅಲ್ಲಿ ಹೋಗ್ಬಿಟ್ಟು ಅದು ಒಂದು ಬಂದು ಹಾಕ್ಬಿಡ್ತು ಅಂತಂದರೆ ಆಯಿತು. ಅವರು ಅಮೇರಿಕ ಏನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂದರೆ, ಇರಾನ್ ಒಟ್ಟಿಗೆ ಒಂದೇ ಅಲ್ಲ, ಸೌದಿ ಅರೇಬಿಯಾ, UAE, ಕತಾರ್, ಬಹ್ರೇನ್, ಕುವೈತ್ ಆ್ಯಂಡ್ ಆಲ್ ದೀಸ್ ಕಂಟ್ರೀಸಲ್ಲಿ ಎಲ್ಲೆಲ್ಲಿ ಅಮೇರಿಕನ್ ಇಂಟ್ರೆಸ್ಟ್ ಇದೆ ಅದನ್ನು ಎಲ್ಲ ಅಟ್ಯಾಕ್ ಮಾಡುತ್ತೆ ಅಂತ. ಅವರೆಲ್ಲ ಏನು ಅಂದ್ಕೊಂಡಿದ್ದು, ನಾವೇನು ಅಟ್ಯಾಕ್ ಮಾಡ್ತಾ ಇಲ್ವಲ್ಲ, ನಾವು ಜಾಯಿನ್ ಮಾಡ್ತಾ ಇಲ್ಲ ಹ್ಯಾಂಡ್ಸು, ಸೊ ನಮ್ಮ ಪಾಡ್ ನಾವಿದ್ದೀವಿ, ಆದ್ದರಿಂದ ನಮ್ಮನ್ನು ಬಿಟ್ಬಿಡಿಪ್ಪ, ನಮ್ಮದೇನು ತಪ್ಪಿಲ್ಲ ಅಂತ. ಆದರೆ ಇರೋದು ಅಲ್ಲಿ ಮಿಲಿಟ್ರಿ ಬೇಸಸ್ ಇರೋದು ಎಲ್ಲಿ, ಇವ್ರದ್ದು ಮಿಲಿಟ್ರಿ ಪರ್ಸನಲ್ಲು ಆ್ಯಂಡ್ ಅದರ್ ಪರ್ಸನಲ್ಲು, ಇಂಟೆಲಿಜೆನ್ಸ್ ಪರ್ಸನಲ್ಲು ಅಥವಾ ಇದ್ರ ಪರ್ಸನಲ್ಲೆಲ್ಲ ಇರೋದು ಎಲ್ಲಿ, ಅಲ್ಲಿ ಅರಬ್ ಕಂಟ್ರೀಸಲ್ಲಿ. ಅಲ್ಲೆಲ್ಲ ಇದ್ಕೊಂಡು ಅವ್ರಿಗೇನಾಯಿತು ಅಂದರೆ, ಇದುವರೆಗೂ ಅವರು ಮಿಲಿಟ್ರಿ ಬೇಸ್ ಇದೆ, ನಾವು $100s of billions ಕೊಟ್ಬಿಡ್ತಾ ಇದ್ದೀವಿ ನಮ್ಮ ಸೆಕ್ಯೂರಿಟಿಗೋಸ್ಕರ, ವಿ ಹ್ಯಾವ್ ಔಟ್ಸೋರ್ಸ್ಡ್ ಅವರ್ ಸೆಕ್ಯೂರಿಟಿ ಟು ಅಮೇರಿಕಾ, ಸೊ ನಮ್ಮ ಪಾರ್ಟ್ ನಾವು $petro ತೊಗೊಂಡು ನಾವು ಎಕನಾಮಿಕಲಿ ಮುಂದುವರಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ UAE ಒಂಥರ ಪ್ರಪಂಚದಲ್ಲೇ ಒಂಥರ ಹಬ್ ಆಗಿಬಿಟ್ಟಿತ್ತು. ಹೌದು, ಫೈನಾನ್ಸ್ ಹಬ್ಬು, ಇದು ರಿಯಲ್ ಎಸ್ಟೇಟ್ ಹಬ್ಬು ಆ್ಯಂಡ್ ಡಾಟಾ ಸೆಂಟರ್ ಹಬ್ಬು, ಏನು ಕೇಳಿದ್ರು ಅಷ್ಟೇ. ಟ್ರಾನ್ಸ್ಪೋರ್ಟೇಷನ್ ಹಬ್ಬು. ಇದು ಯಾವ ಥರ ಇತ್ತು ಅಂತ ಅಂದರೆ, ನಾವು ನಮ್ಮ ಪಾರ್ಟ್ ನಾವು ಸೇಫಾಗಿ ಗ್ರೋ ಆಗ್ತಾ ಇರ್ತೀವಿ, ನಮ್ಮ ಸೆಕ್ಯೂರಿಟಿ ಇಸ್ ಗ್ಯಾರಂಟೀಡ್ ಬಿಕಾಸ್ ನಾವು ಅಮೇರಿಕನ್ ಬೇಸ್ಗಳು ಇಟ್ಕೊಂಡ್ಬಿಟ್ಟಿದ್ದೀವಿ, ಆದ್ದರಿಂದ ನಾವು ಏನು ಮಾಡೋಂಗಿಲ್ಲ ಅಂದ್ಕೊಂಡು. ಓಕೆ, ಬಟ್ ಇಲ್ಲಾಗಿದ್ದೇನು ಅಂದರೆ, ಇರಾನ್ಗೆ ಇದು ಗೊತ್ತಾದ ತಕ್ಷಣ ಈ ಎಲ್ಲ ದೇಶಗಳು ಎಲ್ಲೆಲ್ಲಿ ಬೇಸ್ಗಳಿತ್ತು ಅದನ್ನು ಅಟ್ಯಾಕ್ ಮಾಡಿದ್ದಷ್ಟೇ ಅಲ್ಲ, ಸುಮಾರು ಸೀರಿಯಸ್ ಡ್ಯಾಮೇಜ್ ಮಾಡ್ತು ಅಲ್ಲಿ. ಒಂದು. ಎರಡನೇದೇನಾಯಿತು, ಅಮೇರಿಕಾದು ಎಷ್ಟೊಂದು ಅಮ್ಯುನಿಷನ್ಸು, ಫಾರ್ ಎಕ್ಸಾಂಪಲ್ ಅವ್ರದ್ದು ಟೊಮಹಾಕು ಎಷ್ಟು, ಇಟ್ ಟೇಕ್ಸ್ ಅ ಲಾಂಗ್ ಟೈಮ್ ಆ್ಯಂಡ್ ವೆರಿ ಕಾಸ್ಟ್ಲಿ ಟು ಪ್ರೊಡ್ಯೂಸ್ ದಟ್, ಅದೆಲ್ಲ ಡಿಪ್ಲೀಟ್ ಆಗಿಬಿಟ್ಟಿದೆ ಈಗ. ಅಮ್ಯುನಿಷನ್ಸು ಅವ್ರದ್ದು ಎಷ್ಟೊಂದು ಮಿಸೈಲ್ಸ್ ಎಲ್ಲ ಇತ್ತು, ಆ ಥರದ್ದೆಲ್ಲ ಡಿಪ್ಲೀಟ್ ಆಗಿ, ಇನ್ನು ಹೊರ ಜಗತ್ತಿಗೆ ಯಾವ ರೀತಿ ಹೇಳ್ತಾ ಇದ್ರು, ಯಾವ ರೀತಿ ಪ್ರೆಸೆಂಟ್ ಮಾಡ್ತಾ ಇದ್ರು, ಅದು ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ಅದರಿಂದ ಅದು ಹೋಯಿತು. ಅದ್ರ ಜೊತೆಗೆ ಒಂದು F-15E ಅವರು ಅಟ್ಯಾಕ್ ಮಾಡಿದ್ದು, ಅದು ಒಂದನ್ನು ಅಲ್ಲಿರೋ ಪೈಲಟ್ ಪ್ಲಸ್ ಅವರ ಆರ್ಮ್ಸ್ ಆಫೀಸರ್ನ ಸೇವ್ ಮಾಡೋದಕ್ಕೋಸ್ಕರ ಅವ್ರು ಹೋಗಿ ಎಷ್ಟು ಏರ್ಕ್ರಾಫ್ಟ್ಗಳನ್ನು ಕಳ್ಕೊಂಡ್ರು, ಯಾವ ರೀತಿ ಒದ್ದಾಡಿದ್ರು, ಎಷ್ಟು $1 billion ಕಳ್ಕೊಬೇಕಾಯಿತು. ಇದನ್ನೆಲ್ಲ ನೋಡಿದ ಮೇಲೆ ಎಲ್ರಿಗೂ ಗೊತ್ತಾಗಿದೆ ಏನು ಅಂದರೆ, ಈ ವಾರ್ ಆಫ್ ಅಟ್ರಿಷನ್ ಮಾಡೋಕ್ಕಾಗಲ್ಲ. ಇವರೇನು ಹೇಳ್ತಾ ಇದ್ದೀವಿ, ನಾವೇನು ಒಂದು ಸಿವಿಲೈಸೇಷನ್, ಒಂದು ಹಳೆಯ ನಾಗರಿಕತೆ ಏನಿದೆ ಅಲ್ಲಿ, ಒಂದು ಕೋಟ್ಯಾಂತರ ಜನ ಏನಿದೆ, ಅವ್ರನ್ನೆಲ್ಲ ಒಂದೇ ರಾತ್ರಿಯಲ್ಲಿ ನಾನು ನಾಶ ಮಾಡಿಬಿಡ್ತೀನಿ
ಓವರ್ ನೈಟ್ ಐ ಆಮ್ ಗೋಯಿಂಗ್ ಟು ಡೆಸ್ಟ್ರಾಯ್ ದಿಸ್ ಸಿವಿಲೈಸೇಷನ್ ಅಂತ. ಸರ್ ಇದೇನು ಈ